ಕ್ಯಾತ್ಮಾರನಹಳ್ಳಿ ಮಸೀದಿ ವಿವಾದ, ಈ ವಿವಾದದ ವಿಚಾರವಾಗಿ ಒಂದು ಹೆಣ ಕೂಡ ಬಿದ್ದಿತ್ತು. ಈಗ ಮತ್ತಷ್ಟು ಬೆಳವಣಿಗೆ ಇದೇ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ. ಅಸಲಿಗೆ ಏನಾಗಿದೆ ಒಂದು ವರದಿ ನಿಮ್ಮ ಮುಂದೆ. ಕ್ಯಾತಮಾರನಹಳ್ಳಿ, ಮೈಸೂರಿನ ಕ್ಯಾತಮಾರನಹಳ್ಳಿಯ ಮದರ್ಸಾ ಮತ್ತೆ ಸದ್ದು ಮಾಡ್ತಿದೆ. ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕಗ್ಗೋಲೆ ಕೇಸ್ನ ವಿವಾದಿತ ಮದರಸಾ ಮತ್ತೆ ತೆರೆಯಲು ಪ್ಲಾನ್ ಮಾಡಲಾಗಿದೆ. ಆದರೆ ಮದರಸಾಗೆ ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಇಂದು ಮಹತ್ವದ ಸಭೆ ಕರೆಯಲಾಗಿದೆ. ಮಸೀದಿಯೋ ಅಥವಾ ಯಥಾಸ್ಥಿತಿಯೋ? ಇಂದು ಮಹತ್ವದ ಸಭೆ. ಓಪನ್ ಆಗುತ್ತಾ ಮದರಸಾ? ಕ್ಯಾತಮಾರನಹಳ್ಳಿ ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕಗ್ಗೊಲೆ ಪ್ರಕರಣದಿಂದ ಬಂದ್ ಆಗಿದ್ದ ಮದರಸಾ ತೆರೆಯಲು ಭಾರಿ ಕಸರತ್ತು ನಡೆಸಲಾಗುತ್ತಿದೆ. ಹೀಗಾಗಿ ಇಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಏನಿದು ಮದರಸಾ ದಂಗಲ್? ಮಸೀದಿಗೆ ವಿರೋಧ ವಿಚಾರದಲ್ಲಿ 2016ರಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ರಾಜುವನ್ನ ಭರ್ಪರವಾಗಿ ಹತ್ಯೆ ಮಾಡಲಾಗಿತ್ತು. ಕೊಲೆ ನಂತರ ಮದರಸಾ ನಡೆಯುತ್ತಿದ್ದ ಸ್ಥಳವನ್ನ ಜಿಲ್ಲಾಡಳಿತ ಮುಚ್ಚಿತ್ತು. 9 ವರ್ಷಗಳಿಂದ ಮುಚ್ಚಿದ್ದ ಮದರಸಾ ಮತ್ತೆ ತೆರೆಯಬೇಕು ಅಂತ ಮುಸ್ಲಿಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲಿಂ ಶಾದಿಯ ಟ್ರಸ್ಟ್ ಹಾಗೂ ಮಸೀದ್ ಇ ಸಿದ್ದಿಕಿ ಅಕ್ಬರ್ ಟ್ರಸ್ಟ್ ಅಧ್ಯಕ್ಷ ಮುನಾವರ್ ಪಾಷಾ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸ್ಥಳೀಯರ ವಿರೋಧ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಮದರಸಾ ಮತ್ತೆ ತೆರೆಯಬಾರದು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಮಸೀದಿ ರೀಓಪನ್ಗೆ ಪ್ರತಾಪ್ ಸಿಂಹ ಕಿಡಿ. ಮಸೀದಿ ರೀಓಪನ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಮಸೀದಿ ತೆರೆಯೋಕೆ ಬಿಡಲ್ಲ ಅಂತ ಘರ್ಜಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ. ಕ್ಯಾತ್ಮಾರನಹಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂಥ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು, ಅದನ್ನು ಓಪನ್ ಮಾಡಬೇಕು ಅಂತೇಳಿ ಅಲ್ಲಿನ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕೋರ್ಟ್ ಮೊರೆ ಹೋಗೋಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಷ್ಟೇ ಪ್ರಯತ್ನನ ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡೋಣ. ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಷ್ಟು ದಿನ ತಣ್ಣಗಾಗಿದ್ದ ಮಸೀದಿ ಗಲಾಟೆ ಮತ್ತೆ ದಗದಗಿಸೋ ಲಕ್ಷಣ ಗೋಚರಿಸ್ತಾ ಇದೆ. ಇಂದಿನ ಸಭೆಯತ್ತ ಹಿಂದೂ ಮುಖಂಡರು ಚಿತ್ತವನ್ನ ಇಟ್ಟಿದ್ದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ. ವಿನೋದ, ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಈ ಮಸೀದಿ ವಿಚಾರ ಈಗ ಯಾವ ರೀತಿಯ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ? ಶ್ರೀಪಾದ್, ಈಗಾಗಲೇ ಬಹಳ ಪ್ರಮುಖವಾಗಿ ಈಗಲೇ ಕಳೆದ 9 ವರ್ಷಗಳ ಹಿಂದೆ ಏನು ಕ್ಯಾತ್ಮಾರನಹಳ್ಳಿ ಬರುವಂತಹ ಏನು ಮದ್ರಾಸಾ ಏನಿದೆ, ಆ ಮದ್ರಾಸಾದಲ್ಲಿ ಪ್ರತಿನಿತ್ಯವೂ ಕೂಡ ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಸೊ ಹೀಗಾಗಿ ಇದಕ್ಕೆ RSSನ ಕಾರ್ಯಕರ್ತರಾಗಿದ್ದಂತಹ ರಾಜೂರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಜೊತೆಗೆ ಹುಣಸೂರಿನ ಜೋಡಿ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು RSSನ ಕಾರ್ಯಕರ್ತ ರಾಜೂರು ಕೂಡ ಒಂದು ಏನು ಹೇಳಿಕೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಹೀಗಾಗಿ ಅವರ ಕೊಲೆ ಕಳೆದ 9 ವರ್ಷಗಳಿಂದ ಆಗಿತ್ತು. ಸೊ ಹೀಗಾಗಿ ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ ಕೊಲೆ ನಂತರದಲ್ಲೂ ಕೂಡ ಇಡೀ ಮೈಸೂರು ಕೂಡ ಬೆಚ್ಚಿ ಬಿದ್ದಿತ್ತು. ಸೊ ಹೀಗಾಗಿ ಕಳೆದ 9 ವರ್ಷಗಳಿಂದಲೂ ಕೂಡ ಏನು ವಿವಾದಿತ ಏನು ಆ ಜಾಗ ಏನಿದೆ ಆ ಜಾಗವನ್ನು ಬಂದ್ ಮಾಡಲಾಗಿದ್ದು. ಈಗಾಗಲೇ ಏನು ಮುನಾವರ್ ಪಾಷಾ ಅವರು ಈಗಾಗಲೇ ಏನು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ. ಇವತ್ತು ಒಂದು ಮಹತ್ವದ ಸಭೆ ನಡೀತಾ ಇರುವಂಥದ್ದು. ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆ ಕೊಟ್ಟಿರುವಂಥದ್ದು 12 ವಾರಗಳ ಒಳಗಾಗಿ ಈ ಒಂದು ಮದ್ರಾಸವನ್ನು ತೆಗಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ಥಳೀಯ ಜಿಲ್ಲಾಡಳಿತ ಕೈಗೊಳ್ಳಬೇಕು ಅಂತೇಳಿ ಒಂದು ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಸೊ ಹೀಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಮದ್ರಾಸವನ್ನು ತೆಗಿಬಾರದು ಅಂತೇಳಿ ಈಗಾಗಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಒಂದಷ್ಟು ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಒಂದು ವೇಳೆ ಆ ಮದ್ರಾಸವನ್ನು ತೆಗೆದಿದ್ದೇ ಆದಲ್ಲಿ ಒಂದು ರೀತಿಯಾದಂತಹ ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಂದರೆ ಈಗಾಗಲೇ ಏನೋ ಸಾಕಷ್ಟು ಕೋಮು ಸಂಘರ್ಷಕ್ಕೂ ಕೂಡ ಆ ಒಂದು ಮದ್ರಾಸಾ ಕಾರಣ ಆಗಿತ್ತು. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರು ಕೊಟ್ಟಿರುವಂತಹ ಹೇಳಿಕೆಗಳಿರ್ಬೋದು, ಜೊತೆಗೆ ಈಗಾಗಲೇ ರಾಜು ಅವರ ಕುಟುಂಬಸ್ಥರಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ವಿರೋಧದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ವೇಳೆ ಮದ್ರಾಸಾ ಓಪನ್ ಆಗಿದ್ದೇ ಆದಲ್ಲಿ ಬೇರೆ ರೀತಿಯಾದಂತಹ ತಿರುವುಗಳು ಪಡ್ಕೊಳ್ಳುವಂತಹ ಸಾಧ್ಯತೆ ಭಾಳ ದಟ್ಟವಾಗಿ ಕಾಣ್ತಾ ಇರೋದು. ಸೊ ಹೀಗಾಗಿ ಜಿಲ್ಲಾಧಿಕಾರಿಗಳು ಇವತ್ತು ಮಹತ್ವವಾದಂತಹ ಸಭೆಯನ್ನು ಕರೆದಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಇವತ್ತೇ ಮದ್ರಾಸಾ ತೆಗೆಯೋದಕ್ಕೆ ತೀರ್ಮಾನ ತೆಗೆದುಕೊಳ್ತೇನೆ ಅಂತ ಹೇಳೋದಕ್ಕಾಗೋದಿಲ್ಲ. ಬದಲಾಗಿ ಒಂದು ರೀತಿಯಲ್ಲಿ ಎಲ್ಲರ ಒಪಿನಿಯನ್ ಕೇಳೋದಕ್ಕೆ ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ BJP ಕೂಡ ಸಾಕಷ್ಟು
ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರವನ್ನು ಕೈಗೊಳ್ತಿರೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವಿನೋದ್. ಕ್ಯಾತ್ಮಾರನಹಳ್ಳಿ ಮಸೀದಿ ವಿವಾದ, ಈ ವಿವಾದದ ವಿಚಾರವಾಗಿ ಒಂದು ಹೆಣ ಕೂಡ ಬಿದ್ದಿತ್ತು. ಈಗ ಮತ್ತಷ್ಟು ಬೆಳವಣಿಗೆ ಇದೇ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ. ಅಸಲಿಗೆ ಏನಾಗಿದೆ ಒಂದು ವರದಿ ನಿಮ್ಮ ಮುಂದೆ. ಕ್ಯಾತಮಾರನಹಳ್ಳಿ, ಮೈಸೂರಿನ ಕ್ಯಾತಮಾರನಹಳ್ಳಿಯ ಮದರ್ಸಾ ಮತ್ತೆ ಸದ್ದು ಮಾಡ್ತಿದೆ. ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕಗ್ಗೋಲೆ ಕೇಸ್ನ ವಿವಾದಿತ ಮದರಸಾ ಮತ್ತೆ ತೆರೆಯಲು ಪ್ಲಾನ್ ಮಾಡಲಾಗಿದೆ. ಆದರೆ ಮದರಸಾಗೆ ಅನುಮತಿ ಕೊಡಬೇಕೋ ಬೇಡವೋ ಎಂಬ ಬಗ್ಗೆ ಇಂದು ಮಹತ್ವದ ಸಭೆ ಕರೆಯಲಾಗಿದೆ. ಮಸೀದಿಯೋ ಅಥವಾ ಯಥಾಸ್ಥಿತಿಯೋ? ಇಂದು ಮಹತ್ವದ ಸಭೆ. ಓಪನ್ ಆಗುತ್ತಾ ಮದರಸಾ? ಕ್ಯಾತಮಾರನಹಳ್ಳಿ ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕಗ್ಗೊಲೆ ಪ್ರಕರಣದಿಂದ ಬಂದ್ ಆಗಿದ್ದ ಮದರಸಾ ತೆರೆಯಲು ಭಾರಿ ಕಸರತ್ತು ನಡೆಸಲಾಗುತ್ತಿದೆ. ಹೀಗಾಗಿ ಇಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಏನಿದು ಮದರಸಾ ದಂಗಲ್? ಮಸೀದಿಗೆ ವಿರೋಧ ವಿಚಾರದಲ್ಲಿ 2016ರಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ರಾಜುವನ್ನ ಭರ್ಪರವಾಗಿ ಹತ್ಯೆ ಮಾಡಲಾಗಿತ್ತು. ಕೊಲೆ ನಂತರ ಮದರಸಾ ನಡೆಯುತ್ತಿದ್ದ ಸ್ಥಳವನ್ನ ಜಿಲ್ಲಾಡಳಿತ ಮುಚ್ಚಿತ್ತು. 9 ವರ್ಷಗಳಿಂದ ಮುಚ್ಚಿದ್ದ ಮದರಸಾ ಮತ್ತೆ ತೆರೆಯಬೇಕು ಅಂತ ಮುಸ್ಲಿಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲಿಂ ಶಾದಿಯಾ ಟ್ರಸ್ಟ್ ಹಾಗೂ ಮಸೀದ್ ಇ ಸಿದ್ದಿಕಿ ಅಕ್ಬರ್ ಟ್ರಸ್ಟ್ ಅಧ್ಯಕ್ಷ ಮುನಾವರ್ ಪಾಷಾ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸ್ಥಳೀಯರ ವಿರೋಧ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಮದರಸಾ ಮತ್ತೆ ತೆರೆಯಬಾರದು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಮಸೀದಿ ರೀಓಪನ್ಗೆ ಪ್ರತಾಪ್ ಸಿಂಹ ಕಿಡಿ. ಮಸೀದಿ ರೀಓಪನ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಮಸೀದಿ ತೆರೆಯೋಕೆ ಬಿಡಲ್ಲ ಅಂತ ಘರ್ಜಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಮತ್ತೆ ಪುನರಾಗಮನ ಆಗಿದೆ. ಕ್ಯಾತ್ಮಾರನಹಳ್ಳಿನಲ್ಲಿ ರಾಜು ಕೊಲೆಗೆ ಕಾರಣವಾಗಿದ್ದಂಥ ಅನಧಿಕೃತ ಮಸೀದಿಯನ್ನು ವಾಪಸ್ ತೆಗಿಬೇಕು, ಅದನ್ನು ಓಪನ್ ಮಾಡಬೇಕು ಅಂತೇಳಿ ಅಲ್ಲಿನ ಅಲಿಮಾ ಸಾದಿಯಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕೋರ್ಟ್ ಮೊರೆ ಹೋಗೋಕ್ಕೆ ಅವ್ರಿಗೆ ಧೈರ್ಯ ಯಾಕೆ ಬಂದಿದೆ ಅಂತಂದರೆ, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ. ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟ್ ಆಗಿ ಹೋಗೋಕ್ಕೆ ನಾವು ಬಿಡಲ್ಲ. ಸಿದ್ದರಾಮಯ್ಯನವ್ರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಷ್ಟೇ ಪ್ರಯತ್ನನ ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡೋಣ. ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಷ್ಟು ದಿನ ತಣ್ಣಗಾಗಿದ್ದ ಮಸೀದಿ ಗಲಾಟೆ ಮತ್ತೆ ದಗದಗಿಸೋ ಲಕ್ಷಣ ಗೋಚರಿಸ್ತಾ ಇದೆ. ಇಂದಿನ ಸಭೆಯತ್ತ ಹಿಂದೂ ಮುಖಂಡರು ಚಿತ್ತವನ್ನ ಇಟ್ಟಿದ್ದಂತೂ ಸುಳ್ಳಲ್ಲ. ವಿನೋದ್ ಪಡ್ವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದೇ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ. ವಿನೋದ, ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಈ ಮಸೀದಿ ವಿಚಾರ ಈಗ ಯಾವ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ